ನಗರದ ಖಾಸಗಿ ಹೋಟೆಲೊಂದರ ಸಭಾಂಗಣದಲ್ಲಿ ಶನಿವಾರ ನಡೆದ ಬಿಜೆಪಿ ಸಕ್ರಿಯ ಅಭಿಯಾನ ಮತ್ತು ಸಂಘಟನಾ ಪರ್ವಗಳ ಕುರಿತು ಅವಲೋಕನ ಸಭೆಯಲ್ಲಿ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಇದೇ ವೇಳೆ ಅಧ್ಯಕ್ಷತೆ ವಹಿಸಿ ಮತ್ತು ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಈ ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗದ ಈ ಭಾಗಗಳಲ್ಲಿ ಪ್ರವಾಸ ಮಾಡಲಾಗುತ್ತಿದೆ. ಸದಸ್ಯತ್ವ ಅಭಿಯಾನ ಕರ್ನಾಟಕದಲ್ಲಿ ಪ್ರಾರಂಭವಾಗಿ 1 ತಿಂಗಳ ನಂತರ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕರ್ನಾಟಕದಲ್ಲಿ ನೋಂದಣಿ ಮಾಡುವ ಮೂಲಕ ಅಂತಿಮ ಹಂತದ ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ಎಂದರು. ನವೆಂಬರ್ 20ರಿಂದ ಈ ಪ್ರಕ್ರಿಯೆ ಚಾಲನೆ ಕೊಡುತ್ತಿದ್ದೇವೆ. ಕರ್ನಾಟಕದ 56,000 ಬೂತ್ಗಳಲ್ಲಿ ಪುನರ್ರಚನೆ ಮಾಡಲಾಗುವುದು ಎಂದರು. ಬೂತ್ ಅಧ್ಯಕ್ಷರ ಪುನರ್ರಚನೆ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರ ಪುನರ್ರಚನೆವರೆಗೂ ಡಿಸೆಂಬರ್ 30ರ ಒಳಗೆ ಅಭಿಯಾನಗಳು ಮುಗಿಯಬೇಕೆಂದು ಅಂದುಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಪ್ರವಾಸ ನಡೆಯುತ್ತಿದೆ. ಹೆಚ್ಚು ಜನ ಯುವಕರನ್ನು ಬೂತ್ ಸಮಿತಿಗೆ ತೊಡಗಿಸುವ ಒಳ್ಳೆಯ ತಯಾರಿಯನ್ನು ರಾಜ್ಯದ ಎಲ್ಲ ಕಡೆಗಳಲ್ಲೂ ಮಾಡುತ್ತಿರುವುದಾಗಿ ಹೇಳಿದರು. ಸಭೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಬಿಜೆಪಿ ಮುಖಂಡರಿಂದ ಮಾಹಿತಿಯನ್ನು ಕೇಳಿದರು. ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸದೃಢವಾಗಿ ಸಂಘಟಿಸುವಂತೆ ಸುನಿಲ್ ಕುಮಾರ್ ಅವರು ಇದೇ ವೇಳೆ ಸಲಹೆ ಸೂಚನೆ ನೀಡಿದರು. ನಾನು ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗದ ಈ ಭಾಗಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಸದಸ್ಯತಾ ಅಭಿಯಾನ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ ಹತ್ತತ್ರ 1.5 ತಿಂಗಳ ನಂತರ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಕರ್ನಾಟಕದಲ್ಲಿ ನೋಂದಣಿ ಮಾಡೋದ್ರ ಮುಖಾಂತರ ಅಂತಿಮ ಹಂತದ ಸದಸ್ಯತಾ ಅಭಿಯಾನದಲ್ಲಿ ನಾವು ತೊಡಗಿಸಿಕೊಳ್ತೇವೆ. ಪುನರ್ರಚನೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇದೆ. ನವೆಂಬರ್ 20ನೇ ತಾರೀಕಿನಿಂದ ಈ ಪ್ರಕ್ರಿಯೆಗಳು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಕರ್ನಾಟಕದ 56,000 ಬೂತ್ಗಳಲ್ಲಿ ಬೂತಿನ ಪುನರ್ರಚನೆಯನ್ನ ನಾವು ಮಾಡ್ತೇವೆ. ನಮ್ಮ ಸಂಘಟನಾತ್ಮಕ ಪದ್ಧತಿಯ ಪ್ರಕಾರ ಬೂತ್ ಅಧ್ಯಕ್ಷರ ಪುನರ್ರಚನೆಯ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರ ಪುನರ್ರಚನೆಯ ತನಕವೂ ಕೂಡ ಡಿಸೆಂಬರ್ 30ನೇ ತಾರೀಕಿನ ಒಳಗೆ ಅಭಿಯಾನಗಳು ಮುಗಿಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪ್ರವಾಸ ನಡೀತಾ ಇರುವಂತದ್ದು. ಹೆಚ್ಚು ಜನ ಯುವಕರನ್ನ ಬೂತ್ ಸಮಿತಿಗಳಿಗೆ ಜೋಡಿಸಬೇಕು ಅನ್ನುವಂತ ಒಂದು ಒಳ್ಳೆಯ ತಯಾರಿಯನ್ನ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಉಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ರೇಣುಕುಮಾರ್, ಪ್ರಸನ್ನಕುಮಾರ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.